ನೀವೇನಾದರೂ ಯೋಚಿಸ್ತಾ ಇದ್ದೀರಾ? ಯಾರಾದರೂ ಬರ್ತಾರೆ, ಕೈ ಹಿಡಿತಾರೆ, ನಿಮ್ಮನ್ನು ರಕ್ಷಿಸ್ತಾರೆ, ನಿಮ್ಮ ಕನಸನ್ನ ಅರ್ಥ ಮಾಡ್ಕೊಳ್ತಾರೆ. ಈ ರೀತಿ ನೀವು ಅಂದ್ಕೊಂಡ್ರೆ ನನ್ನ ಮಾತನ್ನ ಕಿವಿಗೊಟ್ಟು ಕೇಳಿ, ಯಾರೂ ಬರಲ್ಲ. ಪ್ರಪಂಚಕ್ಕೆ ಏನು ವ್ಯತ್ಯಾಸ ಆಗಲ್ಲ. ನೀವು ಬೇಜಾರಲ್ಲಿದ್ದೀರಾ, ನೊಂದಿದ್ದೀರಾ, ನುಚ್ಚು ನೂರಾಗಿದ್ದೀರಾ, ಅಳ್ತಾ ಇದ್ದೀರಾ. ಪ್ರಪಂಚ ಕೇವಲ ಯಾರು ತನ್ನ ಬಲದಿಂದ ಎದ್ದು ನಿಲ್ತಾರೋ ಅಂತವರನ್ನ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ತದೆ. ಇದು ಕೇವಲ ನಿಮ್ ಜೊತೆ ಮಾತ್ರ ಆಗ್ತಾ ಇಲ್ಲ. ಪ್ರತಿ ಮನುಷ್ಯ ಯಾವುದಾದ್ರೂ ಒಂದು ತಿರುವಿನಲ್ಲಿ ಒಬ್ಬಂಟಿ ಆಗೇ ಆಗ್ತಾನೆ. ಈಗ ನಿರ್ಧಾರ ನಿಮ್ದು. ನೀವು ಅಲ್ಲೇ ನಿಲ್ತೀರಾ ಅಥವಾ ಎದ್ದು ಮತ್ತೆ ಮುನ್ನಡಿತೀರಾ? ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಮಯ ಬರ್ತದೆ, ಎಲ್ಲ ಕಳೆದುಕೊಳ್ತಾ ಇದ್ದೀನಿ, ಎಲ್ಲ ಕೈ ತಪ್ಪಿ ಹೋಗ್ತಾ ಇದೆ, ಒಬ್ಬಂಟಿಯಾದೆ ಅನಿಸ್ತದೆ. ಗೆಳೆಯರು ದೂರ ಆಗ್ತಾರೆ, ಸಂಬಂಧದಲ್ಲಿ ಬಿರುಕು, ಪ್ರಪಂಚದಲ್ಲಿರುವ ಎಲ್ಲರ ಮುಖ ನಕಲಿ ಅನ್ಸ್ಬಿಡ್ತದೆ, ಫೇಕ್ ಅನ್ಸ್ಬಿಡ್ತದೆ. ಇದೇ ಆ ಸಮಯ, ನಿಮ್ಮ ನಿಜವಾದ ಪರೀಕ್ಷೆ ಶುರು ಆಗೋದು. ಯಾಕಂದ್ರೆ ನೀವು ಒಬ್ಬಂಟಿ ಆದಾಗಲೇ ನಿಮಗೆ ನೀವು ಸಿಗ್ತೀರಾ, ನಿಮ್ಮ ಸ್ವಯಂ ಜೊತೆ ಮುಖಾಮುಖಿ ಆಗ್ತೀರಾ. ಸ್ವಯಂ ಜೊತೆ ಮಾಡೋ ಯುದ್ಧನೇ ಅತಿ ದೊಡ್ಡ ಯುದ್ಧ. ಈ ಸಮಯದಲ್ಲಿ ನೀವು ನಿಮ್ಮ ಒಳಗಡೆಯ ಧ್ವನಿ ಕೇಳಿಸ್ಕೊಳ್ಬಹುದು. ಅದು ಹೇಳುತ್ತೆ, ಎದ್ದೇಳು ಮತ್ತೆ ಬೀಳ್ಬೇಡ ಅಂತ. ಜನ ಬಿಟ್ಟು ಹೋಗ್ತಾರೆ, ಯಾಕಂದ್ರೆ ಈ ಪ್ರಪಂಚ ಸ್ವಾರ್ಥ ಜನರಿಂದ ತುಂಬಿದೆ. ಪ್ರತಿಯೊಬ್ಬರು ತಮ್ಮ ಲಾಭಕ್ಕಾಗಿ ಹತ್ರ ಬರ್ತಾರೆ. ನಿಮ್ಮಿಂದ ಇನ್ನು ಏನ್ ಸಿಗಲ್ಲ ಅಂತ ಗೊತ್ತಾದ್ರೆ ದೂರ ಆಗ್ತಾರೆ. ಯಾರು ತಮ್ಮ ಜೊತೆ ತಾವಿರ್ತಾರೋ ಅವರಿಗೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಯಾಕೆ ನಾವು ಸ್ಟ್ರಾಂಗ್ ಆಗಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅಂದ್ರೆ, ಎಲ್ಲಿ ತನಕ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರ್ತೀವೋ ನಿಮ್ಮ ಜೀವನ ಅವರ ಮರ್ಜಿ ಮೇಲೆ ನಡೀತಾ ಇರ್ತದೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕಲಿಕ್ಕೆ ಆಗಲ್ಲ. ಯಾರ ಮೇಲೆ ನಾವು ಭರವಸೆ ಇಟ್ಕೊಳ್ತೀವೋ ಅವರೇ ನಮಗೆ ಅತಿ ದೊಡ್ಡ ಪೆಟ್ಟು ಕೊಡ್ತಾರೆ, ಮನಸ್ಸಿಗೆ ಗಾಯ ಮಾಡ್ತಾರೆ. ನಾವು ಎಚ್ಚೆತ್ಕೊಳ್ಬೇಕೋ ಅಥವಾ ಮುಂದೆ ಪಶ್ಚಾತ್ತಾಪ ಪಡಬೇಕು, ನಮ್ಮ ಮೇಲೆ ನಿರ್ಧಾರ ಆಗ್ತದೆ. ಈ ಪ್ರಪಂಚ ಕೇವಲ ಯಾರು ತಮ್ಮ ಕಾಲ ಮೇಲೆ ನಿಂತು ಬದುಕ್ತಾರೋ ಅಂತರವನ್ನ ಗೌರವಿಸ್ತದೆ ಹೊರತು ಯಾರ ಮೇಲೆ ಡಿಪೆಂಡೆನ್ಸಿಯಿಂದ ಅವಲಂಬನೆಯಾಗಿ ಬದುಕ್ತಾ ಇರ್ತೀವೋ ಅಂಥವರನ್ನಲ್ಲ. ಯಾರ ಹತ್ರ ತುಂಬಾ ಜನ ಇದ್ದಾರೋ, ಗುಂಪಿದೆಯೋ ಅವ್ರು ಶಕ್ತಿಶಾಲಿ ಅಲ್ಲ. ಯಾರು ಒಬ್ಬರೇ ಇದ್ರೂ ಸಹ ಧೈರ್ಯವಾಗಿ ಎಲ್ಲವನ್ನು ಎದುರಿಸ್ತಾರೋ ಅವರು ಶಕ್ತಿಶಾಲಿ. ಹಾಗಾಗಿ ಒಬ್ಬಂಟಿ ಆಗ್ಲಿಕ್ಕೆ ಹೆದರ್ಬೇಡಿ. ನಿಮ್ಮೊಳಗೆ ಏನ್ ಭಯ ಇದೆ, ಒಬ್ಬಂಟಿ ಆಗ್ಬಿಟ್ಟೆ, ಕಳೆದ್ಕೊಂಡ್ ಬಿಡ್ತೀನಿ, ಸೋತ್ ಹೋಗ್ತೀನಿ, ಆ ಭಯನ ಅದುಂಬೇಡಿ. ಅದನ್ನ ಬದುಕಿ ಅನುಭವಿಸಿ, ಅದೇ ನಿಮ್ಮನ್ನ ಗಟ್ಟಿಗೊಳಿಸ್ತದೆ. ನೀವು ಭಯದಿಂದ ದೂರ ಓಡ್ತಾ ಇದ್ರೆ ನೀವು ವೀಕ್ ಆಗ್ತೀರಾ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅನುಭವಿಸಿ ಅದರಿಂದ ಬೆಂದು ಹೊರಬಂದ್ರೆ ನೀವು ವಿವೇಕಿಗಳಾಗ್ತೀರಾ. ನೀವೆಷ್ಟು ಹತ್ತಿದ್ದೀರಾ, ಎಷ್ಟು ರಾತ್ರಿ ನಿದ್ದೆ ಕೆಡಿಸ್ಕೊಂಡಿದ್ದೀರಾ, ಇದರಿಂದ ಯಾರಿಗೂ ವ್ಯತ್ಯಾಸ ಆಗಲ್ಲ. ನೀವೇನಾದ್ರೂ ಸಾಧಿಸಿ ತೋರಿಸಿದಾಗ ಜನ ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಎಲ್ಲ ಕಳೆದುಕೊಂಡ್ರು ಮತ್ತೆ ಎದ್ದು ನಿಂತ್ರೆ ಅವಾಗ ನಿಮ್ಮನ್ನ ಗೌರವಿಸ್ತಾರೆ. ಏನಾದ್ರೂ ಆಗ್ಲಿ ನಾನು ಒಬ್ಬನೇ ಸಾಕು ಅನ್ನೋ ಒಂದು ಗುಂಡಿಗೆ ನಿಮ್ಮಲ್ಲಿ ಇದೆಯಾ? ಎಲ್ಲಕ್ಕಿಂತ ದೊಡ್ಡ ತಪ್ಪು ನಾವು ಮಾಡೋದು, ನಾವು ನಮ್ಮೇಲೆ ಬಿಟ್ಟು ಬೇರೆಯವ್ರ ಎಲ್ಲರ ಮೇಲೂ ಭರವಸೆ ಇಡ್ತೀವಿ. ನಮ್ಗನ್ಸ್ತದೆ ಬೇರೆಯವರು ನಮಗೋಸ್ಕರ ದಾರಿ ಮಾಡ್ಕೊಡ್ತಾರೆ, ಬೇರೆ ಯಾರೋ ಬಂದು ನಮ್ಮನ್ನ ಕಾಪಾಡ್ತಾರೆ, ನಮ್ಮ ನಿರ್ಧಾರ ತಗೋತಾರೆ, ಸಮಸ್ಯೆ ಬಂದ್ರೆ ತೊಂದರೆ ಆದರೆ ಯಾರೋ ಬಂದು ಕಾಪಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಇಡ್ತೀವಿ. ಒಂದ್ ವೇಳೆ ಯಾರಾದ್ರೂ ಬಂದು ಸಹಾಯ ಮಾಡಿದ್ರೂ ಸಹ ಒಂದು ಸಮಯದ ನಂತರ ಬಿಟ್ಟು ಹೋಗ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದೆ ಮಾರ್ಗ. ಮನುಷ್ಯನ ಮೈಂಡ್ ಸುರಕ್ಷೆ ಹುಡುಕ್ತದೆ ಮತ್ತು ಸುರಕ್ಷೆಯ ಸುಲಭ ವಿಧಾನ ಗುಂಪಲ್ಲಿರೋದು, ಯಾರ ಮೇಲೋ ಅವಲಂಬಿತ ಆಗಿರೋದು. ಆದ್ರೆ ಇದು ದೊಡ್ಡ ಮೋಸ. ಪ್ರಪಂಚದ ಪ್ರತಿ ಸಂಬಂಧ ಒಂದು ಷರತ್ ಮೇಲೆ ನಡೀತಿದೆ. ಎಲ್ಲಿ ತನಕ ನಾವು ಉಪಯೋಗಕ್ಕೆ ಬರ್ತೀವೋ ಅಲ್ಲಿ ತನಕ ನಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಹತ್ರ ಏನು ಸಿಗಲ್ಲ, ನೀವು ನೊಂದಿದ್ದೀರಾ, ಖಾಲಿ ಆಗಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಗೆ ಸಹಾಯ ಮಾಡಲಿಕ್ಕೆ ಬಂದವರು ನಿಧಾನ ಜಾಗ ಖಾಲಿ ಮಾಡ್ತಾರೆ. ಮನೋವಿಜ್ಞಾನ ಸಹ ಹೇಳ್ತದೆ, ಭಾವನಾತ್ಮಕ ಆತ್ಮನಿರ್ಭರತೆ ನಿಜವಾದ ಪರಿಪಕ್ವತೆ. ನಿಮ್ಮ ಖುಷಿ, ನಿಮ್ಮ ಶಾಂತಿ, ನಿಮ್ಮ ಆತ್ಮ ಸಮ್ಮಾನ ಬೇರೆ ಯಾರ ಮೇಲೋ ನಿರ್ಭರ ಆಗಿದ್ರೆ ನೀವು ಯಾವಾಗಲೂ ವೀಕ್ ಆಗಿರ್ತೀರಾ. ನಿಮ್ಮ ಶಕ್ತಿ ನಿಮ್ಮ ಮನಸ್ಸಿನಲ್ಲಿದೆ, ಹೊರಗಡೆ ಅಲ್ಲ. ಜನ ನಿಮ್ಗೆ ಮೋಸ ಮಾಡ್ತಾರೆ, ಪರಿಸ್ಥಿತಿ ಬದಲಾಗ್ತದೆ. ನೀವು ನಿಮ್ ಜೊತೆ ಕನೆಕ್ಟ್ ಆಗಿದ್ದಾಗ ಯಾರು ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ವಿಚಾರ ಆಳವಾಗಿ ತಿಳಿದುಕೊಳ್ಳಿ, ನಿಮ್ಮ ಭಯ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಗೆ ಸಿಗ್ನಲ್, ನಿಮ್ಮ ಗೈಡ್. ಭಯ ಒಂದು ಸಿಗ್ನಲ್. ನೀವು ಬೇರೆ ಯಾರ ಶಕ್ತಿಯ ಮೇಲೆ ಹೆಚ್ಚು ಭರವಸೆ ಮಾಡ್ತಾ ಇದ್ದೀರಾ ಅನ್ನೋದನ್ನದು ಸೂಚಿಸ್ತದೆ. ಈಗ ಆ ಸಮಯ ಬಂದಿದೆ. ನಿಮ್ಮ ಭಯನ ತಿರುಗಿಸಿ ಬೆಂಕಿಯಾಗಿ ಮಾಡಿಕೊಂಡು ನಿಮ್ಮಲ್ಲಿ ಆತ್ಮನಿರ್ಭರತೆ ಹುಟ್ಟಿ ಹಾಕೋದು. ಆ ಭಯನ ಗೆಲ್ಲೋದು ಹೇಗೆ ಅಂದ್ರೆ, ಅತಿ ಕೆಟ್ಟದಂದ್ರೆ ಏನಾಗಬಹುದು ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ. ಅಂತ ಪರಿಸ್ಥಿತಿಯಲ್ಲೂ ನನ್ನ ಜೊತೆ ನಾನು ನಿಂತ್ಕೊಳ್ಳಬಲ್ಲೆನಾ? ಈ ಅಭ್ಯಾಸ ನಿಮ್ಮನ್ನ ಮಾನಸಿಕವಾಗಿ ಸ್ಟ್ರಾಂಗ್ ಮಾಡ್ತದೆ. ಯಾರೋ ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಒಂದು ಭ್ರಮೆಯಿಂದ ಹೊರಬಂದು ನೀವು ಮಾನಸಿಕವಾಗಿ ತಯಾರಾಗ್ತೀರಾ. ಆತ್ಮನಿರ್ಭರ ಆಗ್ಲಿಕ್ಕೆ ಪ್ರಾಕ್ಟಿಕಲ್ ಟೆಕ್ನಿಕ್. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ನೀವು ಹೇಳ್ಕೊಳ್ಳಿ, ನಾನು ನನ್ನ ಪೂರ್ತಿಯಾಗಿ ಅರಿತಿದ್ದೇನೆ, ನಾನು ಯಾರಿಗೋಸ್ಕರ ಕಾಯಲ್ಲ, ನಾನು ಮುರಿದು ಹೋಗಿರ್ಬೋದು ಆದರೆ ಸೋಲಲ್ಲ,
ಎರಡನೇ ಪಾಯಿಂಟು ಇಮೋಷ್ನಲ್ ಜರ್ನಲಿಂಗ್, ಅಂದರೆ ಬರೆಯೋದು. ನಾನಿವತ್ತು ಯಾರಿಂದ ಏನು ಭರವಸೆ ಇಟ್ಕೊಂಡು ಕುಳಿತುಕೊಂಡಿದ್ದೆ, ಇವತ್ತು ನಾನು ಎಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೋದಿತ್ತು, ಇದಕ್ಕೆಲ್ಲ ಉತ್ತರ ಬರಿಬೇಕು. ಅವಾಗ ನಿಮ್ಮ ಸ್ಟ್ರೆಂತ್ ನಿಮ್ಗೆ ಅರಿವಾಗುತ್ತೆ. ಪ್ರತಿದಿನ ಒಂದು 10 ನಿಮಿಷ ನಿಮ್ಮ ಜೊತೆ ನೀವು ಕುಳಿತುಕೊಳ್ಳಿ, ನಿಮ್ಮ ವಿಚಾರದ ಜೊತೆ ಮಾತಾಡಿ. ಯಾವಾಗ ನೀವು ನಿಮ್ಮ ಜೊತೆ ಇರ್ತಿರೋ ಆವಾಗ ಬ್ರಹ್ಮಾಂಡಕ್ಕೆ ಅದು ಸಂದೇಶ ಹೋಗ್ತದೆ, ಈ ವ್ಯಕ್ತಿ ತಯಾರಾಗಿದ್ದಾನೆ, ತನ್ನ ಭಾಗ್ಯನ, ತನ್ನ ಹಣೆಬರನ ತಾನು ಬರೆದುಕೊಳ್ತಾ ಇದ್ದಾನೆ ಅಂತ. ಬೇರೆಯವರ ಮೇಲೆ ಅವಲಂಬನೆ ಆಗೋದನ್ನು ಬಿಟ್ಟು ನೀವು ಒಬ್ಬರೇ ಎದುರಿಸೋದನ್ನು ಕಲಿತಾಗ ನಿಮ್ಮ ಆತ್ಮವಿಶ್ವಾಸ ಸಹ ಹೆಚ್ಚುತ್ತಾ ಹೋಗ್ತದೆ. ಇದೇ ಆ ತಿರುವು. ಜೀವನ ನೀವು ಅಂದ್ಕೊಂಡ ರೀತಿ ನಡೀತದೆ. ನಿಮ್ಗೆ ಎಷ್ಟೋ ಸಲ ಅನುಭವ ಆಗಿರ್ತದೆ, ಯಾರನ್ನು ನೀವು ತುಂಬ ಇಷ್ಟಪಡ್ತಿರೋ, ಯಾರ ಮೇಲೆ ನೀವು ತುಂಬ ಅವಲಂಬಿತ ಆಗಿರ್ತೀರೋ ಅವರೇ ನಿಮಗೆ ಜಾಸ್ತಿ ನೋವು ಕೊಟ್ಟಿರ್ತಾರೆ, ಮನಸ್ಸಿಗೆ ಗಾಯ ಮಾಡಿರ್ತಾರೆ. ಯಾಕೆ ಹೀಗಾಯಿತು? ಯಾಕೆಂದರೆ ನೀವು ಭರವಸೆ ಇಟ್ಟಿದ್ರಿ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ. ನಿಜ ಏನು ಅಂದರೆ ಪ್ರಪಂಚ ಭರವಸೆ ಮೇಲಲ್ಲ, ಲಾಭದ ಮೇಲೆ ನಡೀತಾ ಇದೆ. ಎಲ್ಲಿ ತನಕ ನೀವು ಬೇರೆಯವರಿಗೆ ಉಪಯೋಗಕ್ಕೆ ಬರ್ತಿರೋ ಅಲ್ಲಿ ತನಕ ನಿಮ್ಗೆ ಮಾತ್ರ ವ್ಯಾಲ್ಯೂ. ನಿಮ್ಮಿಂದ ಉಪಯೋಗ ಇಲ್ಲ ಅಂದರೆ ನಿಮ್ಮನ್ನು ದೂರ ಮಾಡ್ತಾರೆ. ನೀವು ಒಬ್ಬಂಟಿ ಆಗ್ತೀರಾ. ನೀವೆಷ್ಟು ಪ್ರಾಮಾಣಿಕರು, ನೀವೆಷ್ಟು ಭಾವುಕರು, ನೀವೆಷ್ಟು ಶ್ರಮ ಬೀಳ್ತೀರಾ, ಇದರಿಂದ ಪ್ರಪಂಚಕ್ಕೆ, ಜನರಿಗೆ ಏನು ವ್ಯತ್ಯಾಸ ಆಗಲ್ಲ. ಪ್ರಪಂಚಕ್ಕೆ ಒಂದೇ ಕಾಣ್ತದೆ, ನೀವೇನು ಸಾಧಿಸಿದಿರಿ. ಇಂಟೆನ್ಷನ್ ಡೋಂಟ್ ಮ್ಯಾಟರ್, ಔಟ್ಕಮ್ ಮ್ಯಾಟರ್ ಆಗ್ತದೆ.